28ನೇ ತಾರೀಕು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಅಂತ ಏನು ಕರಿತೀವಿ, ಅವರು ರಾಜಸ್ಥಾನದಲ್ಲಿ ಜಲೋರ್ ಜಿಲ್ಲೆ ಇಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ಲು KA 20P6767 ಕರ್ನಾಟಕ ರಿಜಿಸ್ಟ್ರೇಷನ್ ಇರುವಂಥ ಒಂದು ಕಾರನ್ನು KA 20P6767 ಅನ್ನುವಂಥದ್ದನ್ನ ಅಡ್ಡಗಟ್ಟಿ, ಕಾರು ಟೊಯೋಟಾ ಫಾರ್ಚುನರ್ ಅಡ್ಡಗಟ್ಟಿ ಆ ವೆಹಿಕಲ್ನ ಚೆಕ್ ಮಾಡಿದಾಗ ಅವ್ರಿಗೆ ಕೆಲವು ಮೆಟೀರಿಯಲ್ಸ್ನ ಅವರು ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದಾರೆ, ಹಿಡಿದಿದ್ದಾರೆ. ಇಲ್ಲಿ ನಾನು ಒಂದು ಪ್ರಮುಖವಾದ ವಿಚಾರವನ್ನು ತಮ್ಮ ಮೂಲಕ ಜನರಿಗೆ ಕ್ಲಾರಿಫಿಕೇಷನ್ಸ್ಗೆ ಬಂದಿದ್ದೀನಿ. ನಾನು ಯಾರನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ, ನಾನು ಪೊಲೀಸ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ, ನಾನು ರಾಜ್ಯ ಸರ್ಕಾರನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ. NCB ಆದಿಯಾಗಿ BJPಯವರ ಏಜೆಂಟ್ ಥರ ಯಾವ ರೀತಿ ವರ್ತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ನೇತೃತ್ವ ವಹಿಸಿರುವಂಥ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ತಮ್ಮ ಮೂಲಕ ಕೆಲವು ನಿಜ ಸಂಗತಿಗಳ ದಾಖಲೆಗಳ ಮೂಲಕ ಪ್ರೂವ್ ಮಾಡುವಂಥದ್ದಕ್ಕೆ ನಾನು ಬಂದಿದ್ದೀನಿ. ಅವರು 29/1/2026 ರಾಜಸ್ಥಾನ ಮತ್ತು ಗುಜರಾತ್ NCBಯವರು ಅಲಾಂಗ್ ವಿತ್ ಬೆಂಗಳೂರು NCB, ಕರ್ನಾಟಕ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ. ನಾರ್ಕೋಟಿಕ್ಸ್ ಅಂದರೆ ಡ್ರಗ್ಸ್ನ ಡೀಲ್ ಮಾಡುವಂಥ ಒಂದು ಕ್ರೈಮ್ಸ್ ಪೊಲೀಸ್. ಅವರು ನೋಡಿ ಇಲ್ಲಿದೆ ನನ್ನ ಹತ್ರ 29/1/2026 ಮೈಸೂರು ಆನರಬಲ್ ಕೋರ್ಟ್ ಆಫ್ 3rd JMFC ಮೈಸೂರಿಗೆ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ ಇದು. ಕೋರ್ಟಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ, ಕೋರ್ಟಲ್ಲಿ ನಿಜ ಹೇಳಿದ್ದಾರೆ. ಅವನೇನು ಹೇಳ್ತಾನೆ NCBಯವನಿಲ್ಲಿ, ಆ ಗಣಪತಿ ಲಾಲ್ ಅನ್ನುವಂಥವನ್ನ ನನಗೆ ರಿಮ್ಯಾಂಡ್ ಕಸ್ಟಡಿಗೆ ಬೇಕು, ದಯಮಾಡಿ ಅಪ್ಲಿಕೇಶನ್ ಫಾರ್ ಟ್ರಾನ್ಸಿಟ್ ರಿಮ್ಯಾಂಡ್ಗೆ ನೀವು ಪರ್ಮಿಷನ್ ಕೊಡಿ ಅಂತ ಮೈಸೂರು ಕೋರ್ಟನ್ನು ಅಪ್ರೋಚ್ ಮಾಡ್ತಾನೆ. ಯಾಕೆ ಪರ್ಮಿಷನ್ ಕೊಡಬೇಕು, ಏನು ಕತೆ ಅನ್ನುವಂಥದ್ದು ಅವರು ಡೀಟೇಲ್ಸ್ ಕೊಡಬೇಕು. ಅವರು ಹೇಳ್ತಾನೆ, NCBಯವರು ಏನು ಹೇಳ್ತಾರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಹಮದಾಬಾದ್ ಝೋನಲ್ ಯೂನಿಟ್ ಟೀಮ್ seized 41.218 kgs of crystalline 41.218 kgs of crystalline. ಕ್ರಿಸ್ಟಲೈನ್ ಅಂದರೆ ಏನು, ನೀವು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ಕೊಬೋದು ದಯಮಾಡಿ. ಕ್ರಿಸ್ಟಲೈನ್ ಇಸ್ ಎ ಮೆಟೀರಿಯಲ್ used for manufacturing semiconductors, microchips and photovoltaic solar cells. ಈ ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರ್ಗೆ ಮಾಡುವಂಥ ಒಂದು ಮೆಟೀರಿಯಲು ಕ್ರಿಸ್ಟಲೈನ್ ಸೀಸ್ ಮಾಡಿದ್ದಾರೆ. 41.218 kg ಆಫ್ ಕ್ರಿಸ್ಟಲೈನ್ ಅಂಡ್ ಪೌಡರ್ ಸಬ್ಸ್ಟೆನ್ಸಸ್ ಸಸ್ಪೆಕ್ಟೆಡ್ ಟು ಬಿ ಮೆಫೆಡ್ರಾನ್. ಪೌಡರ್ ಸಬ್ಸ್ಟೆನ್ಸಸ್ ಸಸ್ಪೆಕ್ಟೆಡ್ ಟು ಬಿ ಮೆಫೆಡ್ರಾನ್, MD, MS ಅಲ್ಲ, ಬರೀ MD, ಮೆಫೆಡ್ರಾನ್. ಜನಗಳಿಗೆ ದಿಕ್ಕು ತಪ್ಪಿಸಿ ರಾಜಕೀಯ ಮಾಡುವಂಥ ವ್ಯವಸ್ಥೆಯನ್ನು BJPಯವರು ನಿರಂತರವಾಗಿ ಅವರೇನು ಮೈ ಒಗ್ಗೂಡಿಸ್ಕೊಂಡಿದ್ದಾರೆ, ಅದರ ವಿಚಾರದಲ್ಲಿ ಕ್ಲಾರಿಫಿಕೇಷನ್ ಕೊಡುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಅವರೇ ಕೊಟ್ಟಿರುವಂಥ ಅಫಿಡವಿಟ್ಟು ಆನರಬಲ್ ಕರ್ನಾಟಕ ಮೈಸೂರು 3rd JMFCಗೆ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ಟಲ್ಲಿ ಅವರು ಕ್ಲೈಮ್ ಮಾಡುವಂಥದ್ದು
41.218 kg ಕ್ರಿಸ್ಟಲೈನ್ನ ಸೀಸ್ ಮಾಡಿದ್ದೀವಿ. ಅಂಡ್ ಪೌಡರ್ ಸಬ್ಸ್ಟೆನ್ಸಸ್ ಸಸ್ಪೆಕ್ಟೆಡ್ ಟು ಬಿ ಮೆಫೆಡ್ರಾನ್. ಮೆಫೆಡ್ರಾನ್ ಅಂತ ವರದಿ ಮಾಡಲ್ಲ ಅವರು. ಈ ಈಸ್ ನಾಟ್ ಆಥರೈಸಿಂಗ್, ಈ ಈಸ್ ನಾಟ್ ಕನ್ಫರ್ಮಿಂಗ್, ಇಟ್ಸ್ ಎ ಮೆಥಡ್ರಾನ್. ಸಸ್ಪೆಕ್ಟೆಡ್ ಟು ಬಿ ಮೆಥಡ್ರಾನ್. ಅದೆಷ್ಟು? ದಟ್ ಈಸ್ ಓನ್ಲಿ 1.784 kg. ಸಸ್ಪೆಕ್ಟೆಡ್ ಟು ಬಿ ಸಬ್ಸ್ಟೆನ್ಸ್ ಮೆಫೆಡ್ರಾನ್ ಅನ್ನುವಂಥದ್ದು ನಾವೇನು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದನ್ನು ಸೀಸ್ ಮಾಡಿರುವಂಥದ್ದು 1.784 kg. ಎಲ್ಲಿ? ಮೈಸೂರಲ್ಲ. ಪ್ಲೀಸ್ ನೋಟ್, ಇಟ್ ಇಸ್ ನಾಟ್ ಸೀಸ್ಡ್ ಇನ್ ಮೈಸೂರ್, ಇಟ್ ಈಸ್ ಸೀಸ್ಡ್ ಇನ್ ನಾಟ್ ಇಯರ್, ಇಟ್ ಈಸ್ ಇನ್ ಜಲೋರ್ ಡಿಸ್ಟ್ರಿಕ್ಟ್, ಪಾಮಾನಾ ಅನ್ನುವಂಥ ಊರು ರಾಜಸ್ಥಾನ್ ರಾಜ್ಯದಲ್ಲಿ ಸೀಸ್ ಮಾಡಿರುವಂಥದ್ದು. ಇವರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದವರು ಎಷ್ಟರ ಮಟ್ಟಿಗೆ BJP ಏಜೆಂಟ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಕೊಟ್ಟಿರುವಂಥ ಪ್ರೆಸ್ ಸ್ಟೇಟ್ಮೆಂಟೇ ಬೇರೆ, ಇಲ್ಲಿ ಕೊಟ್ಟಿರುವಂಥ ಅಫಿಡವಿಟ್ಟೇ ಬೇರೆ. ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ, ಸೂರತ್ ಡಿಸ್ಟ್ರಿಕ್ಟ್, ಗುಜರಾತ್, 21/1/2020 by NCB and search of the vehicle led to the recovery of about 35 kg of mephedron. ಇದರಲ್ಲಿ ಕೊಟ್ಟಿರೋದು. ನಾವೇನು ವೆಹಿಕಲನ್ನು ಸೀಸ್ ಮಾಡಿದ್ವಿ, ಆ ವೆಹಿಕಲಲ್ಲಿ 35 kg ಮೆಫೆಡ್ರಾನ್ ಸಿಕ್ಕಿತು ಅಂತ ಹೇಳ್ತಾರೆ. ಯಾವುದನ್ನು ನೀವು ನಂಬ್ತೀರಿ? ಕೋರ್ಟ್ ಕೊಟ್ಟಿರುವಂಥ ಅಫಿಡವಿಟ್ ನಂಬ್ತೀರಾ, ಇಲ್ಲ ಅವ್ನು ಕೊಟ್ಟಿರುವಂಥ ಸ್ಟೇಟ್ಮೆಂಟ ನಂಬ್ತೀರಾ? ಇದು ಬಹಳ ಕ್ಲಾರಿಟಿಯಾಗಿದೆ, ಕ್ಲಿಯರ್ ಆಗಿದೆ. ದೇ ವಾಂಟ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಪೊಲಿಟಿಕಲ್ ಅಡ್ವಾಂಟೇಜ್ ಫ್ರಮ್ ದಿಸ್. ದಟ್ ಇಸ್ ದ ರೀಸನ್ ದೇ ಹ್ಯಾವ್ ಮಿಸ್ಲೆಡ್. 35 kg ಆಫ್ ಮೆಫೆಡ್ರಾನ್ ಅಂತ ಇಲ್ಲಿ ಹೇಳ್ತಾರೆ, ಮೆಫೆಡ್ರಾನೇ ಸೀಸ್ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅವರು ಕೋರ್ಟ್ಗೆ ಕೊಟ್ಟಿರುವಂಥ ಅಫಿಡವಿಟ್ಟಲ್ಲಿ ಹೇಳ್ತಾರೆ 41.218 kg ಅನ್ನುವಂಥದ್ದು ಕ್ರಿಸ್ಟಲೈನ್ನ ನಾವು ಸೀಸ್ ಮಾಡಿದ್ದೀವಿ. ಕ್ರಿಸ್ಟಲೈನ್ ಈಸ್, ಆ್ಯಸ್ ಐ ಸೆಡ್, it is the material which is used for manufacturing concrete, it is the material which is used for manufacturing the other semiconductors, microchips ಮತ್ತು ಸೋಲಾರ್ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಕ್ಕೆ ಕ್ರಿಸ್ಟಲೈನು ಯೂಸ್ ಮಾಡುವಂಥದ್ದು. ಇಲ್ಲಿ ಹಿಂಗೆ ಹೇಳ್ತಾರೆ, ಇಲ್ಲಿ ಮೆಫೆಡ್ರಾನ್ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ನ ಪ್ರೆಸ್ಸಿಗೆ ರಿಲೀಸ್ ಮಾಡ್ತಾರೋ. ಈ ಥರ ಸುಳ್ಳು ಹೇಳಿಕೆಗಳನ್ನ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ?